ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೊಸ ರೇಷನ್ ಕಾರ್ಡ್ ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ, ಹಾಗೆ ತಿದ್ದುಪಡಿ ಮಾಡ್ಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರೋ ಅಂತವರಿಗೆ ರಾಜ್ಯ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನೇ ನೀಡಿದೆ. ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಹೊಸಬರಾಗಿ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸ್ ನ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀವಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನೀವು BPL ಅಥವಾ APL ಗೆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸುವುದಾದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಒಂದು ವರ್ಷದಿಂದ ರೇಷನ್ ಕಾರ್ಡ್ ಗಾಗಿ ತಿದ್ದುಪಡಿಗಾಗಿ ಹೊಸ ರೇಷನ್ ಕಾರ್ಡ್ ಇರ್ಬೋದು, ತಿದ್ದುಪಡಿ ಮಾಡ್ಲಿಕ್ಕೆ ಇರ್ಬೋದು, ಜನರು ಕಾದು ಕಾದು ಸಾಕಾಗಿದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಇನ್ನು ಆಪ್ಷನ್ನೇ ಕೊಟ್ಟಿರ್ಲಿಲ್ಲ. ಹಾಗಾಗಿ ಇನ್ನು ಮಧ್ಯದಲ್ಲಿ ನೋಡಿರ್ಬೋದು ನೀವು 1 ರಿಂದ 2 ಗಂಟೆ ಆಪ್ಷನ್ ಕೊಟ್ಟಿದ್ರು. ಅದು ಸಹ ಮೆಡಿಕಲ್ ಎಮರ್ಜೆನ್ಸಿ ಯಾರಿಗೆಲ್ಲ ಇತ್ತು ಅಂತವ್ರಿಗೆ ಸಹ ಮಾತ್ರ ಆಪ್ಷನ್ ಅನ್ನ ಕೊಟ್ಟಿರೋದನ್ನು ನೋಡಿರ್ಬೋದು. ಮೆಡಿಕಲ್ ಎಮರ್ಜೆನ್ಸಿ ಯಾರಿಗೆ ಆಪ್ಷನ್ ಕೊಟ್ಟಿದ್ರು ಅಂತ ರೇಷನ್ ಕಾರ್ಡ್ ಅನ್ನ ಅಪ್ರೂವಲ್ ಮಾತ್ರ ಮಾಡಿದ್ದಾರೆ. ಹಾಗೆ 1 ವರ್ಷದ ಹಿಂದೆ ಏನೋ ಅಪ್ಲಿಕೇಶನ್ ಹಾಕಿ ಅಕ್ನಾಲೆಜ್ಮೆಂಟ್ ಯಾರ ಹತ್ರ ಸ್ಲಿಪ್ ಇದೆಯೋ ಅವರಿಗೂ ಸಹ ಇನ್ನು ಅಪ್ರೂವಲ್ ಕೊಟ್ಟಿಲ್ಲ. ಅವರಿಗೆ ಯಾವತ್ತು ಅಪ್ರೂವಲ್ ಕೊಡ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ಯಾಕಂದ್ರೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಯನ್ನ ಜಾರಿ ಮಾಡಿರೋದು ನಿಮ್ಗೆಲ್ಲ ಗೊತ್ತಿರಬಹುದು. ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಈ ವಿವಿಧ ಸರ್ಕಾರಿ ಪ್ರತಿಯೊಂದು ಯೋಜನೆಗೆ ರೇಷನ್ ಕಾರ್ಡ್ ಅನ್ನೋದು ಮುಖ್ಯವಾದ ಒಂದು ದಾಖಲೆಯಾಗಿ ಒಂದು ಪರಿಣಮಿಸಿದೆ. ಯಾಕಂತ ಹೇಳಿದ್ರೆ ರೇಷನ್ ಕಾರ್ಡ್ ಇಲ್ಲದೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮಾನ್ಯತೆ ಇಲ್ಲ ಮಾಡಿದೆ ಸರ್ಕಾರ. ಆದ್ರಿಂದ ಹೊಸ ರೇಷನ್ ಕಾರ್ಡ್ ಕೊಟ್ಟಿದ್ರೆ ಇನ್ನೂ ಹೆಚ್ಚಿನವರಿಗೆ BPL ರೇಷನ್ ಕಾರ್ಡ್ ಮಾಡ್ಕೊಳ್ಬಿಟ್ಟು ಗೃಹಲಕ್ಷ್ಮಿ ಇರ್ಬೋದು, ಹಾಗೆ ಅನ್ನಭಾಗ್ಯದ ಅಕ್ಕಿ ಹಣ ಇರ್ಬೋದು, ಪ್ರತಿಯೊಂದು ಸವಲತ್ತನ್ನ ತಗೊಳ್ಳಿಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ. ಇನ್ನು ಆಪ್ಷನ್ ಕೊಟ್ಟಿದ್ರು ಸಹ ಸರ್ವರ್ ಪ್ರಾಬ್ಲಮ್, ಆ ಸಮಸ್ಯೆಯಿಂದ ಈ ಸಮಸ್ಯೆಯಿಂದ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ ಆಗಿಲ್ಲ. ನೀವು ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ, ನಿಮ್ಗೆ ಇದು ನಿಮ್ಮ ಪರ್ಸನಲಿ ಮೊಬೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಈ ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಹಾಕೊಳ್ಳಿಕ್ಕೆ ಬಯೋಮೆಟ್ರಿಕ್ ಅವಶ್ಯಕತೆ ಇದೆ. ನಿಮ್ಮ ಹೆಬ್ಬೆರಳಿನ ಗುರುತನ್ನ ಕೊಡ್ಬೇಕಾಗತ್ತೆ. ನೀವು ಹೋಗಿ ಗ್ರಾಮ ಒನ್ನಿನ ಕೇಂದ್ರದಲ್ಲಿ ಭೇಟಿ ನೀಡಿ, ನಿಮ್ಮ ಹತ್ರದ ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ನಿಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ಅಲ್ಲಿ ಹೋಗಿ ಭೇಟಿ ನೀಡಿ ನೀವು ಹೊಸ ರೇಷನ್ ಕಾರ್ಡ್ ಆಪ್ಷನ್ ಓಪನ್ ಆದ ಕೂಡಲೇ ನೀವು ಇದನ್ನ ಅಪ್ಲಿಕೇಶನ್ ಅನ್ನ ಮಾಡಬಹುದು. ಹಾಗಾದ್ರೆ ನಿಮ್ಗೆ ಡಾಕ್ಯುಮೆಂಟ್ ನ ಈ ಇಂಪಾರ್ಟೆಂಟ್ ಆಗಿ ಒಂದು 4-5 ಡಾಕ್ಯುಮೆಂಟ್ ಬೇಕು ಸ್ನೇಹಿತರೆ. ಅದನ್ನ ನಿಮ್ಮ ಹತ್ರ ಇಲ್ದಿದ್ರೆ ಈ ಕೂಡಲೇ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ನಲ್ಲಿ ಪ್ರತಿ ವಿಡಿಯೋದಲ್ಲಿ ನಾನು ಹೊಸ ಅಪ್ಡೇಟ್ ನ ಹೇಳ್ತಾ ಇರ್ತೀನಿ. ಗೃಹಲಕ್ಷ್ಮಿಯರಿಗೂ ಸಹ ಅನ್ನಭಾಗ್ಯ ಹೊಸ ಅಪ್ಡೇಟ್ ಬಂದಾಗೂ ಸಹ ಹೇಳ್ತಾ ಇರ್ತೀನಿ. ಆಧಾರ್ ಕಾರ್ಡು 10 ವರ್ಷದ ಹಳೆಯದಾಗಿದ್ರೆ ಜೂನ್ 14 ತನಕ ಅದೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರ, ಫ್ರೀ ಆಗಿ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನೀವು ಹೊಸ ರೇಷನ್ ಕಾರ್ಡ್ ಮಾಡ್ಕೊಳ್ಳಿಕ್ಕೆ ಆಧಾರ್ ಕಾರ್ಡ್ ನಿಮ್ದು 10 ವರ್ಷದ ಹಿಂದ್ಗಡೆ ಇದ್ದಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಮಾನ್ಯ ಇರುವುದಿಲ್ಲ. ದಯವಿಟ್ಟು ನೀವು ಈ ಒಂದು ಸರ್ಕಾರ ಕೊಟ್ಟಿರುವಂತಹ ಒಂದು ಉಚಿತವಾಗಿ ಒಂದು ಸೇವೆಯನ್ನ ತಾವೆಲ್ಲ ಬಳಸ್ಕೊಳ್ಳಿ. ಹೊಸ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ನಿಮ್ದು ಜಾತಿ ಮತ್ತೆ ಆದಾಯ ಪ್ರಮಾಣ ಈ ಪತ್ರವನ್ನು ನಿಮ್ಮ ವಿಲೇಜ್ VA ಇರ್ತ ಕಂದಾಯ ಇಲಾಖೆಯವರು, ಅವರು ಸಹ ನೀವು ಅಲ್ಲಿಂದ ತಗೊಳ್ಬಹುದು. ನಿಮ್ಮ ಹತ್ರ ಇಲ್ದಿದ್ರೆ ಯಾರೆಲ್ಲ ಮೆಂಬರ್ನ ನಿಮ್ಮ ಆಡ್ ಮಾಡ್ತಿರೋ ಅದರಲ್ಲಿ ಅವ್ರದ್ದು ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ. ಹಾಗಾದ್ರೆ ರೇಷನ್ ಕಾರ್ಡ್ಗೆ ಯಾವತ್ತು ದಿನ ಬಿಡ್ತಾರೆ ಸ್ನೇಹಿತರೆ? ಇವಾಗ ನೋಡ್ತಿರ್ಬೋದು ನೀವು ಎಲ್ಲ ಸಿಬ್ಬಂದಿಗಳು ಇವು ಚುನಾವಣೆ, ಲೋಕಸಭೆ ಚುನಾವಣೆ ನಡೀತಾ ಇದೆ, ನಿಮ್ಗೆಲ್ಲ ತಿಳಿತಾ ಇರ್ಬೋದು. ಹಾಗೆ ಸಿಬ್ಬಂದಿ ಎಲ್ಲಾ ಕೆಲಸ ನಿಮಿತ್ತ ಆ ಕಡೆ ಈ ಕಡೆ ಇದ್ದಾರೆ. ಅದರಿಂದ ಬಿಸಿ ಶೆಡ್ಯೂಲ್ ಇಂದ ಈಗ 2ನೇ ಹಂತದ ಚುನಾವಣೆ ನಂತರ ಮುಗಿದ ತಕ್ಷಣ ಒಂದು ಸರ್ಕಾರ ಮಾಹಿತಿ ಹೊರಗಾಗ್ತಾ ಇದೆ. ಯಾಕಂತ ಹೇಳಿದ್ರೆ 2ನೇ ಹಂತದ ಚುನಾವಣೆ ಮುಗಿದ ನಂತರ ಕೂಡಲೇ ಒಂದು ಹೊಸ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತೀವಿ ಅಂತ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಇನ್ನೊಂದು ಹೊಸ ಡೇಟ್ ನ ಕನ್ಫರ್ಮ್ ಆದ್ರೆ ಇದೇ ಚಾನಲ್ ಅಲ್ಲಿ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಇದೇ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಂಡಿರಿ. ಯಾಕಂತ ಹೇಳಿದ್ರೆ ನಿಮ್ಗೆ ಹೊಸ ಡೇಟ್ ಬಂದ್ರು ಕೂಡಲೇ ನಿಮ್ಗೆ ರಿಪ್ಲೈ ಮಾಡ್ತೀನಿ ಇದೇ ಚಾನಲ್ ಅಲ್ಲಿ. ಹಾಗೆ ಇದೇ ರೀತಿಯ ಸರಿಯಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ